Welcome to all. Heisenberg uncertainty principle. According to the classical mechanics, according to classical mechanics, suppose we take one particle, or one example is one ball. Suppose we take one ball. Initially we know its position and its velocity. Initially we take it is at rest. Its velocity is 0 and its position is fixed at one position. Suppose we applied some force, that is also we known force, then we can predict its future behavior. ನಾವು ಇದರೊಂದು ಫ್ಯೂಚರ್ನ ಪ್ರಿಡಿಕ್ಟ್ ಮಾಡ್ಬೋದು. ಯಾವಾಗ? ವೆನ್ ವಿ ನೋಸ್ ಇಟ್ಸ್ ಇನಿಷಿಯಲ್ ಕಂಡೀಷನ್ಸ್, ಇಟ್ಸ್ ಪೊಸಿಷನ್, its velocity and its position, and applied acting force on the particle. Acting force on particle ಅಥವಾ ಬಾಲ್. ಈ ಒಂದು ಬಾಲ್ ಮೇಲೆ ನಾವೊಂದು ಫೋರ್ಸ್ ಎಷ್ಟು ಅಪ್ಲೈ ಮಾಡ್ತಿದ್ದೀವಿ ಅನ್ನೋದನ್ನ ಒಂದು ಐಡಿಯಾ ಇತ್ತು ಅಂತಂದರೆ ನಮಗೆ ಇದರದ್ದು ವೆಲಾಸಿಟಿ ಎಷ್ಟಿದೆ, ಇನಿಷಿಯಲ್ ವೆಲಾಸಿಟಿ ಮತ್ತು ಫೈನಲ್ ವೆಲಾಸಿಟಿ ಎಷ್ಟಿದೆ, ಇನಿಷಿಯಲ್ಲು ಮತ್ತು ಅದರ ಪೊಸಿಷನ್ ಎಲ್ಲಿದೆ ಅಂತ ಗೊತ್ತಿದ್ದಾಗ ನಾವು ಅದರದ್ದೇ ಆದಂಥ ಒಂದು ಫ್ಯೂಚರ್ನ ಫೈಂಡ್ ಔಟ್ ಮಾಡ್ಬೋದು. ಅಂದರೆ ಫ್ಯೂಚರ್ ಅಂದರೆ ಇಟ್ಸ್ ನೆಕ್ಸ್ಟ್ ಪಾತ್, ಅಂದರೆ ಯಾವ ಒಂದು ಡೈರೆಕ್ಷನ್ ಒಳಗೆ ಇದು ಮೂವ್ ಆಗ್ತದೆ ಮತ್ತು ಎಷ್ಟು ಡಿಸ್ಟೆನ್ಸ್ ಇದು ಟ್ರಾವೆಲ್ ಮಾಡ್ತದೆ ಅನ್ನೋದ್ರ ಬಗ್ಗೆ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡ್ಬೋದು ಯೂಸಿಂಗ್ ನ್ಯೂಟನ್ ಸೆಕೆಂಡ್ ಲಾ. ನ್ಯೂಟನ್ ಸೆಕೆಂಡ್ ಲಾ ಏನತ್ತೆ? ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಈ ಒಂದು ಫಾರ್ಮುಲನ್ನು ಯೂಸ್ ಮಾಡಿಕೊಂಡು ನಾವು ಯಾವುದೇ ಮ್ಯಾಕ್ರೋಸ್ಕೋಪಿಕ್ ಪಾರ್ಟಿಕಲ್ ಆಗಿರ್ತಕ್ಕಂಥ ಯಾವುದೇ ಒಂದು ಪಾರ್ಟಿಕಲ್ ಅಥವಾ ಯಾವುದೇ ಒಂದು ಮೆಟೀರಿಯಲ್ ಆಗಿರ್ಬೋದು, ಅದರದ್ದು ಪ್ರೀವಿಯಸ್ ಕಂಡೀಷನ್ಸ್ ಬಗ್ಗೆ ನಾವು ಒಂದು ಗೊತ್ತಿತ್ತು ಅಥವಾ ಐಡಿಯಾ ಇತ್ತು ಅಂದರೆ ವಿ ಕ್ಯಾನ್ ಪ್ರಿಡಿಕ್ಟ್ ಇಟ್ ಇಸ್ ಅ ಫ್ಯೂಚರ್ ಬಿಹೇವಿಯರ್. ಹೌದಾ? ಇದೊಂದು ಫ್ಯೂಚರ್ ಬಿಹೇವಿಯರನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಹಂಗಾಗಿ ನಾವೇನಂತ ಕರಿತೀವಿ? ಮ್ಯಾಕ್ರೋಸ್ಕೋಪಿಕ್ ಪಾರ್ಟಿಕಲ್ ಅಥವಾ ಕ್ಲಾಸಿಕಲ್ ಮೆಕ್ಯಾನಿಕ್ಸ್. Classical mechanics always deterministic. ಅಂದರೆ ಅದರದ ಫ್ಯೂಚರ್, ಅದು ನೆಕ್ಸ್ಟ್ ಏನಾಗ್ತದೆ ಅನ್ನೋದನ್ನು ನಾವು ಮೊದಲೇ ತಿಳಿದುಕೊಳ್ಬೋದು. ಅದನ್ನು ನಾವು ಡಿಟರ್ಮಿನಿಸ್ಟಿಕ್ ಅಂತ ಕರಿತೀವಿ. ಹಾಗಾದರೆ ನಾವಿಲ್ಲಿ ಕಲಿತಾ ಇರ್ತಕ್ಕಂಥದ್ದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಳಗೆ ಈ ಒಂದು ನ್ಯೂಟನ್ ಸೆಕೆಂಡ್ ಲಾ ಅಪ್ಲೈ ಆಗುತ್ತಾ ಅಥವಾ ಓಲ್ಡ್ಸ್ ಗುಡ್ ಆಗ್ತದೆ? ಈ ಒಂದು ಲಾವನ್ನು ಅಪ್ಲೈ ಮಾಡಿ ನಾವು ಅದರದ್ದು ಒಂದು ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ಗಳ ಬಿಹೇವಿಯರ್ ಅಥವಾ ಫ್ಯೂಚರನ್ನು ನಾವು ಪ್ರಿಡಿಕ್ಟ್ ಮಾಡ್ಬೋದಾ? ಅದು ನಮ್ಮ ಮುಂದಿರ್ತಕ್ಕಂಥ ಕ್ವಶನ್. ಈಗ ಡಸ್ ದಿಸ್ ಡಿಟರ್ಮಿನಿಸ್ಟಿಕ್ view hold also for microscopical particle? ಅಂದರೆ ನಾವು ಈ ಒಂದು ನ್ಯೂಟನ್ ಸೆಕೆಂಡ್ ಲಾ ಯೂಸ್ ಮಾಡಿಕೊಂಡು ಯಾವ ಥರ ಒಂದು ಮ್ಯಾಕ್ರೋಸ್ಕೋಪಿಕ್ ಪಾರ್ಟಿಕಲ್ದು ಫ್ಯೂಚರನ್ನು ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಲ್ಲ, ಫ್ಯೂಚರ್ ಬಿಹೇವಿಯರನ್ನು, ಅದೇ ರೀತಿ ಇದೇ ಲಾನ್ ಯೂಸ್ ಮಾಡಿಕೊಂಡು ನಾವು ಮೈಕ್ರೋಸ್ಕೋಪಿಕ್ ಲೆವೆಲ್ ಒಳಗಿರ್ತಕ್ಕಂಥ ಪಾರ್ಟಿಕಲ್ಸ್, ಎಕ್ಸಾಂಪಲ್ ಎಲೆಕ್ಟ್ರಾನ್ಸ್, ಇವುಗಳ ಬಿಹೇವಿಯರ್ ಅಂದರೆ ಫ್ಯೂಚರಿಸ್ಟಿಕ್ ಬಿಹೇವಿಯರನ್ನು ನಾವು ಫೈಂಡ್ ಔಟ್ ಮಾಡೋಕ್ಕಾಗ್ತದೆ? ಇದು ನಮ್ಮ ಮುಂದಿರ್ತಕ್ಕಂಥ ಕ್ವಶನ್. ಈ ಒಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡೋಣ. ಸಪೋಸ್ ವಿ ಟೇಕ್ ಒನ್ ಪಾರ್ಟಿಕಲ್ ವಿಚ್ ಈಸ್ ಕನ್ಸಿಡರ್ ವಿತಿನ್ ದ ಕಾಂಟೆಕ್ಸ್ಟ್ ಆಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಈ ಪಾರ್ಟಿಕಲ್ ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ಅಂದರೆ ಕಾಂಟೆಕ್ಸ್ಟ್ ಆಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಅಂದಾಗ ನಮಗೆ ಏನು ಹೇಳ್ತದೆ? ಇಟ್ ಮೀನ್ಸ್ ವೇವ್ ಫಂಕ್ಷನ್ಸ್. ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದರೆ ನಾವಿಲ್ಲಿ ಇಟ್ ಈಸ್ ಅ ವೇವ್ ಫಂಕ್ಷನ್ which is corresponding to the particle waves.
ಇಲ್ಲಿ ನಮ್ಗೆ ಇದೇನಾಗಿದೆ ಯಾವ ಅಂತ ಅಂದರೆ ನಾವು ಪಾರ್ಟಿಕಲ್ ಅಂತ ಕನ್ಸಿಡರ್ ಮಾಡಿದಾಗ ಯಾವ ಒಂದು ಕಾಂಟೆಕ್ಸ್ಟ್ ಒಳಗೆ ಕನ್ಸಿಡರ್ ಮಾಡ್ತಿದ್ರೆ ಇನ್ ಕಾಂಟೆಕ್ಸ್ಟ್ ಆಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಬಂದಾಗ ನಾವೇನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಆಲ್ವೇಸ್ ದ ವೇವ್ ಫಂಕ್ಷನ್ ದಟ್ ಈಸ್ ಆಲ್ಸೋ ಕರೆಸ್ಪಾಂಡಿಂಗ್ ಟು ದ ಪಾರ್ಟಿಕಲ್ ವೇವ್. ಒಂದು ಪಾರ್ಟಿಕಲ್ ವೇವ್ ಅಂತ ಬಂದಾಗ ವೇವ್ ಫಂಕ್ಷನ್ ಕೆನಾಟ್ ಬಿ ಲೋಕಲೈಸ್ಡ್. ವೇವ್ ಫಂಕ್ಷನ್ ಇಸ್ ಆಲ್ವೇಸ್ ಕೆನಾಟ್ ಬಿ ಲೋಕಲೈಸ್ಡ್. ಲೋಕಲೈಸ್ಡ್ ಮೀನ್ಸ್ ಏನು, ಯಾವುದೇ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಅವು ರೆಸ್ಟ್ ಪೊಸಿಷನ್ ಒಳಗೆ ಇರೋಂಗಿಲ್ಲ. ಹೌದಾ, ಇಟ್ ಕೆನಾಟ್ ಬಿ ರೆಸ್ಟ್ ಪೊಸಿಷನ್, ಇಟ್ ಈಸ್ ಆಲ್ವೇಸ್ ಮೂವಿಂಗ್. ಹೌದಾ, ಅಂದರೆ ಸಮ್ ರ್ಯಾಂಡಮ್ ಮೋಷನ್ ಒಳಗೆ ಅದು ಮೂಮೆಂಟ್ ಆಗ್ತಾ ಇರ್ತಾವೆ. ಹಾಗಾಗಿ ಇಟ್ ಕೆನಾಟ್ ಬಿ ಲೋಕಲೈಸ್ಡ್ ಅಂತ ಹೇಳ್ತೀವಿ. ವೇವ್ ಫಂಕ್ಷನ್ ಈಸ್ ಕೆನಾಟ್ ಬಿ ಲೋಕಲೈಸ್ಡ್. ಇದು ಆ್ಯಂಡ್ ಆಲ್ಸೋ ದ microscopic particle is always spread over the space. ಅಂದರೆ ಈ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ ಏನಿದಾವಲ್ಲ ನಮಗೆ ಇವು ಆಲ್ವೇಸ್ ಸ್ಪ್ರೆಡ್ ಓವರ್ ದ ಸ್ಪೇಸ್. ಈ ಸ್ಪ್ರೆಡ್ ಓವರ್ ದ ಸ್ಪೇಸ್ ಅನ್ನೋದಕ್ಕೆ ಒಂದು ಪ್ರೂಫ್ ಏನಪ್ಪ ನಮ್ಗೆ ಅಂದರೆ ಈಗ ಏನು ಹೇಳ್ತಾರೆ ಅವರು, ಯಾವುದೇ ಒಂದು ಪಾರ್ಟಿಕಲನ್ನು ವೇವ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡಿದಾಗ ಏನಾಗ್ತವೆ, ಒಂದು ಅವೆಲ್ಲ ಸ್ಪೇಸ್ ಒಳಗೆ ಸ್ಪ್ರೆಡ್ ಆಗಿರ್ತದೆ ಅಂತಿದ್ರೆ ಅಲ್ಲಲ್ಲಿ. ಅಂದರೆ ಈ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗೆ ಏನಾಗ್ತದೆ, ನಮಗೆ ಯಾವುದೇ ಒಂದು F=ma ನಾವು ಫಾರ್ಮಲ್ ಅಪ್ಲೈ ಮಾಡ್ತೀವಿ ಅಂದರೆ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ ಏನಾಗ್ತದೆ, ಲೋಕಲೈಸ್ಡ್ ಇರ್ತದೆ. ಅಂದರೆ ಒಂದು ಪೊಸಿಷನಲ್ಲಿ ನಿರ್ದಿಷ್ಟವಾದಂಥ ಸ್ಥಳದಲ್ಲಿ ಅದು ರೆಸ್ಟಾರ್ ಇರ್ತದೆ ಅಥವಾ ಕಾನ್ಸ್ಟೆಂಟ್ ಮೂಮೆಂಟ್ ಒಳಗೆ ಇರ್ತದೆ, ಕಾನ್ಸ್ಟೆಂಟ್ ವೆಲಾಸಿಟಿಯಿಂದ ಅದು ಮೂವ್ ಆಗ್ತಾ ಇರ್ತದೆ. ಬಟ್ ಇನ್ ಕ್ವಾಂಟಮ್ ಕಾಂಟೆಕ್ಸ್ಟ್ ಒಳಗಡೆ ನಾವು ಏನೊಂದು ಪಾರ್ಟಿಕಲ್ನ ಕನ್ಸಿಡರ್ ಮಾಡ್ತಾ ಇದ್ದೀವಲ್ಲ, ಅದು ಇಟ್ ಸ್ಪ್ರೆಡ್ ಓವರ್ ದ ಸ್ಪೇಸ್. ಇದಕ್ಕೆ ಸ್ಪ್ರೆಡ್ ಓವರ್ ದ ಸ್ಪೇಸ್ ಅನ್ನೋದಕ್ಕೆ ಪ್ರೂಫ್ ಏನು ಅಂತಂದರೆ, ಯಾಕಂದರೆ ನಾವಿಲ್ಲಿ ಪಾರ್ಟಿಕಲ್ ಅಂತ ಕನ್ಸಿಡರ್ ಮಾಡಿದಾಗ ಎಲೆಕ್ಟ್ರಾನ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಪಾರ್ಟಿಕಲ್ ಏನು ಇನ್ವಿಸಿಬಲ್ ಪಾರ್ಟಿಕಲ್ ನಮಗೆ, ಬಟ್ ಆದರೂ ಅದಕ್ಕೆ ನಾವು ಇಟ್ ಈಸ್ ಸ್ಪ್ರೆಡ್ ಓವರ್ ದ ಸ್ಪೇಸ್. ಇದಕ್ಕೊಂದು ನಿರ್ದಿಷ್ಟವಾದಂಥ ಒಂದು ಎಕ್ಸ್ಪ್ಲನೇಷನ್ನ ಕೊಡ್ತಾರೆ, ಅದು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಈ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಏನಾಗ್ತದೆ, ಇಟ್ ಡಿಪೆಂಡ್ಸ್ ಆನ್ ದ ಸ್ಲಿಟ್ ವಿಡ್ತ್. ಇನ್ನೇನು 3 ಟೈಪ್ಸ್ ಆಫ್ ಸ್ಲಿಟ್ ವಿಡ್ತ್ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ನಮಗೆ ಡಬಲ್ ಸ್ಲಿಟ್ ಇದೆ. ಯಾವ ಒಂದು ಎಲೆಕ್ಟ್ರಾನ್ ವೆಂಟ್ ಥ್ರೂ ಇಟ್, ಒಂದು ಎಲೆಕ್ಟ್ರಾನು ಈ ಒಂದು ಸ್ಲಿಟ್ ವಿಡ್ತ್ ಒಳಗಡೆ ಹೋದಾಗ ಇಟ್ ಆಲ್ವೇಸ್ ಡಿಸ್ಟರ್ಬ್ ಬೈ ದ ಸ್ಲಿಟ್ ವಿಡ್ತ್. ಅಲ್ಲಿರ್ತಕ್ಕಂಥ ಆ ಎಲೆಕ್ಟ್ರಾನ್ ಏನಾಗ್ತದೆ, ಸ್ಲಿಟ್ ವಿಡ್ತಿಂದ ಡಿಸ್ಟರ್ಬ್ ಆಗ್ತದೆ, ಮೀನ್ಸ್ ಸ್ಪ್ರೆಡ್ ಆಗ್ತದೆ ಅಥವಾ ಬೆಂಡ್ ಆಗ್ತದೆ. ಬೆಂಡಿಂಗ್ ಆಫ್ ಎಲೆಕ್ಟ್ರಾನ್ ಅಂತ ಅನ್ಬೋದು ನಾವಿಲ್ಲಿ. ಆ ಸ್ಲಿಟ್ ವಿಡ್ತಿಂದ ಅದೇನಾಗ್ತದೆ, ಬೆಂಡ್ ಆಗ್ತದೆ ಅಥವಾ ಡಿಸ್ಟರ್ಬ್ ಆಗ್ತದೆ. ಯಾವುದೇ ಒಂದು ಎಲೆಕ್ಟ್ರಾನು ಆ ಸ್ಲಿಟ್ ವಿಡ್ತ್ ಒಳಗಡೆಯಿಂದ ಪಾಸ್ ಆದಾಗ ಅದು ಡಿಸ್ಟರ್ಬ್ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತದೆ. ಇದು ಇರ್ರೆಸ್ಪೆಕ್ಟಿವ್ ಆಫ್ ಸೈಜ್ ಆಫ್ ದಿ ವಿಡ್ತ್. ನಾವು ಎಷ್ಟೇ ವಿಡ್ತ್ ಸೈಜನ್ನು ನಾವು ಜಾಸ್ತಿ ತೊಗೊಂಡಾಗೂ ಸಹ ಸೇಮ್ ಪ್ರೊಸೀಜರ್ ಅಪ್ಲೈ ಆಗ್ತದಿಲ್ಲ ನಮ್ಗೆ. ಅಂದರೆ ಇಲ್ಲಿಂದ ಏನಾಗ್ತದೆ, ನಮ್ಗೆ ಎಲೆಕ್ಟ್ರಾನ್ ಡಿಸ್ಟರ್ಬ್ ಆಗ್ತದೆ ಯಾವಾಗ ಎಲೆಕ್ಟ್ರಾನ್ ವೆಂಟ್ ಥ್ರೂ ಅಥವಾ ಪಾಸಸ್ ಥ್ರೂ ದ ಸ್ಲಿಟ್ ವಿಡ್ತ್. ಈ ಒಂದು ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಹೇಳ್ತದೆ ನಮ್ಗೆ, ಪಾರ್ಟಿಕಲ್ ಆಲ್ವೇಸ್ ಸ್ಪ್ರೆಡ್ ಓವರ್ ದ ಸ್ಪೇಸ್ ಅಂತ ಹೇಳ್ತಾರೆ ನಮಗಿಲ್ಲಿ. ಇದರದ್ದು ಒಂದು ಓವರ್ ಆಲ್ ಮೀನಿಂಗ್ ಏನು ಅಂತಂದರೆ, ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗಡೆ ನಾವು ವಿ ಕ್ಯಾನ್ ಟಾಕ್ ಅಬೌಟ್ ದ ಎಕ್ಸಾಕ್ಟ್ ಪೊಸಿಷನ್ ಆ್ಯಂಡ್ ಎಕ್ಸಾಕ್ಟ್ ಮೊಮೆಂಟಮ್ ಆ್ಯಂಡ್ ಇಟ್ಸ್ ಯುನಿಕ್ ಪಾತ್. ಈ 3 ವಿಷಯಗಳ ಬಗ್ಗೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗೆ ನಾವು ಎಕ್ಸಾಕ್ಟಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಏನು ಒಂದು ಅದರ ಪೊಸಿಷನ್ನು ಮತ್ತು ಮೊಮೆಂಟಮು ಮತ್ತು ಅದರ ಯುನಿಕ್ ಪಾತ್, ಯಾವ ಡೈರೆಕ್ಷನಲ್ಲಿ ಮತ್ತು ಎಷ್ಟು ಡಿಸ್ಟೆನ್ಸನ್ನು ಅದು ಟ್ರಾವೆಲ್ ಮಾಡ್ತದೆ ಅನ್ನೋದನ್ನು ನಿಖರವಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಬಟ್ ಇದು ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ ಒಳಗಡೆ ಸಾಧ್ಯನಾ? ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ ಒಳಗಡೆ ಇದನ್ನು ಇದೇ ಥರ ನಾವು ಒಂದು ಎಕ್ಸಾಕ್ಟ್ ಪೊಸಿಷನ್, ಎಕ್ಸಾಕ್ಟ್ ಮೊಮೆಂಟಮ್ ಆ್ಯಂಡ್ ಯುನಿಕ್ ಪಾತ್ ಇವುಗಳನ್ನು ಸಹ ನಾವು ಮುಂಚೆನೇ ಪ್ರಿಡಿಕ್ಟ್ ಮಾಡ್ಬೋದಾ ಎನ್ನುವಂಥದ್ದೇ ಒಂದು ಪ್ರಶ್ನೆಯಾಗಿದೆ ನಮಗೆ. ಇದನ್ನು ಸಾಲ್ವ್ ಮಾಡಿದ್ದು ಇದಕ್ಕೊಂದು ಸೊಲ್ಯೂಷನನ್ನು ಹೇಳ್ತಾರೆ. ಇದು ಎಸ್ ಆರ್
ನೋ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿದಂಥವರು ಐಸನ್ಬರ್ಗ್. ಹಾಗಾಗಿ ಆತನ ಒಂದು ಥಿಯರಿಗೆ ನಾವೇನಂತ ಕರಿತೀವಿ, ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಹಾಗಾದ್ರೆ ಐಸನ್ಬರ್ಗ್ ಏನನ್ನು ಹೇಳ್ತಾನೆ, ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಏನನ್ನು ಎಕ್ಸ್ಪ್ಲೈನ್ ಮಾಡ್ತದೆ. ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಸ್ಟೇಟ್ಸ್ ದಟ್ if the x component of momentum of the momentum of a particle is measured with an uncertainty that is delta px. With an uncertainty, then it x position x component position cannot as the same time. ಏನು ಇದರ ಅರ್ಥ ಅಂತಂದರೆ, ಈಗ ಸಪೋಸ್ ಒಂದು ಕೋಆರ್ಡಿನೇಟನ್ನು ಕನ್ಸಿಡರ್ ಮಾಡೋಣ ನಾವಿಲ್ಲಿ. ಎಕ್ಸ್ ಕಂಪೋನೆಂಟ್ಸ್, ಇಲ್ಲೊಂದು ಪಾರ್ಟಿಕಲ್ ಇದೆ ಅಂತ, ಯಾವುದೋ ಒಂದು ಪಾರ್ಟಿಕಲ್ ಇದ್ದಾಗ ಇದ್ರದ್ದು ಫಸ್ಟ್ ನಾವೇನು ಮಾಡ್ಬೋದು, ಇದ್ರದ್ದು ಒಂದು ಪೊಸಿಷನನ್ನು ಫೈಂಡ್ ಔಟ್ ಮಾಡ್ಬೋದು ಯೂಸಿಂಗ್ ಸಮ್ ಲಾಸ್. ಪೊಸಿಷನ್ ದಟ್ ಈಸ್ ಆಲ್ಸೋ ಅನ್ಸರ್ಟನಿಟಿ. ಯಾವುದೋ ಒಂದು ನಿರ್ದಿಷ್ಟವಾದ ಪೊಸಿಷನ್ ಫೈಂಡ್ ಔಟ್ ಮಾಡೋಕ್ಕಲ್ಲ, ಬಟ್ ಆದರೂ ಒಂದು ಎಕ್ಸ್ ಕಂಪೋನೆಂಟ್ ಮೇಲುಗಡೆ ಅದರ ಪೊಸಿಷನನ್ನು ಫೈಂಡ್ ಔಟ್ ಮಾಡಿದ್ದೇ ಆದರೆ ಇದೇ ಸಮಯದಲ್ಲಿ ಅದರ ಮೆಜರ್ಡ್ ವಿತ್ ಆ್ಯನ್ ಅನ್ಸರ್ಟನಿಟಿ ಪಾರ್ಟಿಕಲ್ ಮೆಜರ್ಡ್ ಮೊಮೆಂಟಮ್. ಇದರದ್ದು ಒಂದು ಮೊಮೆಂಟಮನ್ನು ನಾವು ಏನು ಮಾಡ್ಬೋದು, ಮೆಜರ್ ಮಾಡ್ಬೋದು. ಇದರ ಮೊಮೆಂಟಮ್ ಅಂದರೆ ಎಕ್ಸ್ ಕಂಪೋನೆಂಟ್ ಒಳಗೆ ಇದು ಮೊಮೆಂಟ್ ಆಗ್ತಾಯಿದೆ ಅಂತ ಹೇಳಿದಾಗ ಎಟ್ ಎ ಟೈಮ್ ಅದೇ ಸಮಯದಲ್ಲಿ ಇದರ ಪೊಸಿಷನನ್ನು ಫೈಂಡ್ ಔಟ್ ಮಾಡೋಕ್ಕಾಗ್ತದೆ, ದಟ್ ಈಸ್ ನಾಟ್ ಪಾಸಿಬಲ್. ಅಂದರೆ ಒಂದು ಕಂಪೋನೆಂಟನ್ನು ಯಾವುದಾದ್ರೂ ಒಂದು ಅದರ ಪ್ರೊಸೆಸನ್ನು ಫೈಂಡ್ ಔಟ್ ಮಾಡ್ಬೋದು, ಅದರ ಒಂದು ಆ್ಯಕ್ಟಿವಿಟಿನ ಮಾತ್ರ ನಾವು ಫೈಂಡ್ ಔಟ್ ಮಾಡ್ಬೋದು. ಈಗ ಸಪೋಸ್ ನಾವು ಅದರದ್ದು ಮೊಮೆಂಟಮನ್ನು ಫೈಂಡ್ ಔಟ್ ಮಾಡಿದ್ರೆ ಅದೇ ಸಮಯದಲ್ಲಿ, ನಿರ್ದಿಷ್ಟವಾದ ಸಮಯದಲ್ಲಿ ಅದರದ್ದು ಪೊಸಿಷನನ್ನು ನಾವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಹೌದಾ. ವಿ ಕೆನಾಟ್ ಫೈಂಡ್ ಮೊಮೆಂಟಮ್ ಆ್ಯಂಡ್ ಪೊಸಿಷನ್ ಎಟ್ ಎ ಟೈಮ್. ಸಪೋಸ್ ನಾವು ಅದರ ಪೊಸಿಷನನ್ನು ಫೈಂಡ್ ಔಟ್ ಮಾಡಿದ್ರೆ ಅದೇ ಸಮಯದಲ್ಲಿ ಅದರ ಮೊಮೆಂಟಮನ್ನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಅಂದರೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿನ ನಾವು ಅದರ ಬಿಹೇವಿಯರನ್ನು ಮಾತ್ರ ಒಂದು ಸಮಯದಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಇದನ್ನು ಐಸನ್ಬರ್ಗ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸಪೋಸ್ ಎಕ್ಸ್ ಕಾಂಪೋನೆಂಟ್ ಆಫ್ ಮೊಮೆಂಟಮ್ ಆಫ್ ಎ ಪಾರ್ಟಿಕಲ್ ಈಸ್ ಮೆಜರ್ಡ್ ವಿತ್ ಆ್ಯನ್ ಅನ್ಸರ್ಟನಿಟಿ ದಟ್ ಈಸ್ ಡೆಲ್ಟಾ ಫಿ ಎಕ್ಸ್, ದೆನ್ ಇಟ್ಸ್ ಎಕ್ಸ್ ಪೊಸಿಷನ್ ಕೆನಾಟ್. ಹೌದಾ. ಇದು ಸಿಂಪಲಾಗಿ ಏನಾಗ್ತದೆ ರೀ, ವಿ ಕೆನಾಟ್ ಫೈಂಡ್ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ ಎಟ್ ಎ ಟೈಮ್. ಅದು ಎರಡು ಕ್ಯಾರೆಕ್ಟರ್ಗಳನ್ನು ಎಟ್ ಎ ಟೈಮ್ ನಾವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಆ್ಯಸ್ ಲೈಕ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಆರ್ ಕ್ಲಾಸಿಕಲ್ ಫಿಸಿಕ್ಸ್. ನಾವು ಕ್ಲಾಸಿಕಲ್ ಫಿಸಿಕ್ಸಲ್ಲಿ ಏನು ಮಾಡ್ಬೋದು, ಎಟ್ ಎ ಟೈಮ್ ಒಳಗಡೆ ಒಂದೇ ಸಮಯದಲ್ಲಿ ಒಂದು ಮ್ಯಾಕ್ರೋಸ್ಕೋಪಿಕ್ ಪಾರ್ಟಿಕಲ್ದು ಪೊಸಿಷನ್ನು ಫೈಂಡ್ ಔಟ್ ಮಾಡ್ಬೋದು, ಮೊಮೆಂಟಮ್ಮು ಫೈಂಡ್ ಔಟ್ ಮಾಡ್ಬೋದು, ಅದರ ಮೇಲೆ ಅಪ್ಲೈ ಆಗ್ತಕ್ಕಂಥ ಫೋರ್ಸನ್ನು ಸಹ ನಾವು ಫೈಂಡ್ ಔಟ್ ಮಾಡ್ಬೋದು. ಇದನ್ನೆಲ್ಲನೂ ನಮಗೆ ಈಸಿ ಮಾಡಿಕೊಟ್ಟಿದ್ದೇವೆ, ದಟ್ ಈಸ್ ಎಫ್ ಇಸ್ ಈಕ್ವಲ್ ಟು ma. ಬಟ್ ಕ್ವಾಂಟಮ್ ಅಂತ ಬಂದಾಗ ನಾವು ಯಾವುದೇ ಒಂದು ಪಾರ್ಟಿಕಲ್ ನಾವೇನು ಮಾಡ್ಬೋದು, ಅದರದ್ದು ಯಾವುದಾದ್ರೂ ಒಂದು ಕ್ಯಾರೆಕ್ಟರ್, ಅದರ ಒಂದು ಬಿಹೇವಿಯರನ್ನು ಮಾತ್ರ ನಾವು ಒಂದು ಸಮಯದಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಇದು ಯಾಕೆ ಆದರೆ ನಾವು ಇದನ್ನ ಎಷ್ಟು ಎಕ್ಯುರೇಸಾಗಿ ಮಾಡ್ತೀವಿ ಅಂದರೆ ಅವರು ಐಸನ್ಬರ್ಗ್ ಅನ್ಸರ್ಟನಿಟಿ ಅಂತಲೇ ಹೇಳ್ತಾರೆ. ಅಂದರೆ ಯಾವುದು ಎಕ್ಯುರೇಟಾಗಿ ನಾವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಇಲ್ಲಿ ಮೇಲೆ ನೋಡಿದ್ದೀವಿ, ಆ್ಯಸ್ ಲೈಕ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಎಕ್ಸಾಕ್ಟ್ ಪೊಸಿಷನ್, ಎಕ್ಸಾಕ್ಟ್ ಮೊಮೆಂಟಮ್, ಯುನಿಕ್ ಪಾತ್, ಇವು ಮೂರು ಸಹ ನಮ್ಗೆ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ ಒಳಗಡೆ ಬರೋದಿಲ್ಲ. ಅಂದರೆ ಇದ್ರೂ ಸಹ ನಾವು ಅದನ್ನು ಎಕ್ಸಾಕ್ಟಾಗಿ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನಮಗಿಲ್ಲಿ. ಹಾಗಿದ್ದಲ್ಲಿ ಬಿ ಮೆಜರ್ಡ್ ಮೋರ್ ಎಕ್ಯುರೇಟ್ಲಿ, ನಾವು ಇದನ್ನು ಯಾವ ಥರ ಮೆಜರ್ ಮಾಡ್ಬೋದು, ಬಿ ಮೆಜರ್ಡ್ ಮೋರ್ ಎಕ್ಯುರೇಟ್ಲಿ.
ಎಷ್ಟು ಮಾಡ್ಬೋದು ಅಂದರೆ ಸಪೋಸ್ ಈಗ ನಾವು ಒಂದು ಪೊಸಿಷನನ್ನು ಕನ್ಸಿಡರ್ ಮಾಡೋಣ ಆನ್ ದ ಎಕ್ಸ್ ಆಕ್ಸಿಸ್ ಡೆಲ್ಟಾ ಎಕ್ಸ್ ಅನ್ಸರ್ಟಿನಿಟಿ ಆನ್ ಇಟ್ಸ್ ಪೊಸಿಷನ್ ಅದೆಷ್ಟು ಏನಾಗಿರ್ತದೆ ದಟ್ ಈಸ್ ಈಕ್ವಲ್ ಟು ಫ್ಲಾಂಕ್ಸ್ ಕಾನ್ಸ್ಟಂಟ್ ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ ಇಟ್ಸ್ ಮೊಮೆಂಟಮ್. ಅಂದರೆ ನಮಗಿಲ್ಲಿ ಡೆಲ್ಟಾ ಎಕ್ಸ್ ಈಸ್ ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡೆಲ್ಟಾ ಪಿ ಎಕ್ಸ್. ನಾವು ಒಂದನ್ನು ಆಗಿ ಫೈಂಡ್ ಔಟ್ ಮಾಡಿದರೆ ಅದರ ಒಂದು ಪೊಸಿಷನನ್ನು ಫೈಂಡ್ ಔಟ್ ಮಾಡಿದಾಗ ಅದರ ಮೊಮೆಂಟಮನ್ನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಅದೇ ಸಮಯದಲ್ಲಿ ಸಪೋಸ್ ನಾವು ಮೊಮೆಂಟಮನ್ನು ಫೈಂಡ್ ಔಟ್ ಮಾಡಿದರೆ ಅದರ ಪೊಸಿಷನನ್ನು ಸಹ ನಾವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಇನ್ವರ್ಸ್ಲಿ ಅನ್ನೋಕ್ಕಿಂತ ಎರಡನ್ನೂ ನಾವು ಎಟ್ ಎ ಟೈಮ್ ಫೈಂಡ್ ಔಟ್ ಮಾಡೋಕ್ಕಾಗೋದಿಲ್ಲ ಅನ್ನೋ ವಿಷಯವನ್ನು ಹೇಳ್ತಾರೆ ಅವರು. ಹಾಗಿದ್ರೆ ನಾವು ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನಾಗ್ತದೆ ಡೆಲ್ಟಾ ಎಕ್ಸ್ ಇಟ್ಸ್ ಪೊಸಿಷನ್ ಆ್ಯಂಡ್ ಇಟ್ಸ್ ಮೊಮೆಂಟಮ್ ಏನಾಗಿರ್ತದೆ ದಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಬಾರ್ ಬೈ 2. ಈ ಒಂದು ಎಚ್ ಬಾರ್ ಬೈ 2 ಅನ್ನೋವಂಥ ಏನೋ ಒಂದು ನಂಬರ್ ಇದೆಯಲ್ಲ ಆ ವ್ಯಾಲ್ಯೂನಷ್ಟು ಅಲ್ಲಿ ಒಂದು ಮಿಸ್ಲೀಡ್ ಆಗ್ತದೆ. ಅಂದರೆ ನಾವು ಆಗಿ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ನಮ್ಗೆ ಅಷ್ಟು ಡಿಸ್ಟರ್ಬೆನ್ಸ್ ಇರ್ತದೆ ಇಲ್ಲಿ ಎಚ್ ಬಾರ್ ಬೈ 2 ಯಾವುದ್ರ ಮಧ್ಯೆ ಡೆಲ್ಟಾ ಎಕ್ಸ್ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ ಇವೆರಡರ ಮಧ್ಯೆ ನಮಗೆ ಒಂದು ಮಿಸ್ಲೀಡ್ ಅಥವಾ ಮಿಸ್ಸಿಂಗ್ ಇರ್ತದೆ ದಟ್ ಈಸ್ ಈಕ್ವಲ್ ಟು ಗ್ರೇಟರ್ ದೆನ್ ಎಚ್ ಬಾರ್ ಬೈ 2 ಈ ಒಂದು ವ್ಯಾಲ್ಯೂಕ್ಕಿಂತ ಹೆಚ್ಚಾಗಿರ್ತದೆ ನಮಗೆ. ಇವು ನಾವು 3 ಆ್ಯಕ್ಸಿಸಿಗೆ ಅಪ್ಲೈ ಮಾಡ್ಬೋದಾ? ಇಲ್ಲಿ ನಾವು 3 ಕೋಆರ್ಡಿನೇಟ್ಸ್ ಇದ್ದಾವೆ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಝೆಡ್ ಆ್ಯಕ್ಸಿಸ್. ಹಾಗಾದ್ರೆ 3 ಕೋಆರ್ಡಿನೇಟಲ್ಲಿ ಬರೆದಾಗ ಏನಾಗ್ತದೆ ಡೆಲ್ಟಾ ಎಕ್ಸ್ ಡೆಲ್ಟಾ ಪಿ ಎಕ್ಸ್ ದಟ್ ಈಸ್ ಗ್ರೇಟರ್ ದೆನ್ ಎಚ್ ಬಾರ್ ಬೈ 2 ಡೆಲ್ಟಾ ವೈ ಡೆಲ್ಟಾ ಪಿ ವೈ ದಟ್ ಈಸ್ ಈಕ್ವಲ್ ಟು ಗ್ರೇಟ್ ಬೈ ಇವು ಅಲಾಂಗ್ ವಿತ್ 3 ಆ್ಯಕ್ಸಿಸ್ ಅಂದರೆ 3 ಕೋಆರ್ಡಿನೇಟ್ ಒಳಗೆ ಸಹ ನಾವು ಇದನ್ನು ಎಕ್ಸ್ಪ್ಲೇನ್ನ. ಆಲ್ದೋ ಇಟ್ ಈಸ್ ಪಾಸಿಬಲ್ ಟು ಮೆಜರ್ ದ ಮೊಮೆಂಟಮ್, ಇಟ್ ಈಸ್ ಆಲ್ಸೋ ಪಾಸಿಬಲ್ ಟು ಮೆಜರ್ ದ ಮೊಮೆಂಟಮ್ and position of the particle accurately. Position of the momentum accurately, but it is not possible to measure two observables it is not possible to measure these two observables simultaneously. ನಾವಿಲ್ಲಿ ಮೊಮೆಂಟಮ್ ಮತ್ತು ಅದರ ಪೊಸಿಷನನ್ನು ಅಕ್ಯುರೇಟ್ ಆಗಿ ಫೈಂಡ್ ಔಟ್ ಮಾಡ್ಬೋದು ಯಾವುದಲ್ಲಿ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ ಇದ್ದಾಗ, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಮೆಜರ್ ದೀಸ್ ಟು ಅಬ್ಸರ್ವೇಬಲ್ಸ್. ಯಾವ್ಯಾವ ಅಬ್ಸರ್ವೇಬಲ್ಸ್ ನಮಗಿಲ್ಲಿ ಮೊಮೆಂಟಮ್ ಆ್ಯಂಡ್ ಪೊಸಿಷನ್ ಸೈಮಲ್ಟೇನಿಯಸ್ಲಿ ಒಂದೇ ಟೈಮಲ್ಲಿ ಸಹ ಎರಡನ್ನೂ ನಾವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಇದಕ್ಕಾಗಲ್ಲ ಅಂತಂದರೆ ವಾಟ್ ಆರ್ ದ ರೀಸನ್ಸ್? ಸಪೋಸ್ ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ನಮಗೆ ರೋಡ್ ಮೇಲೆ ಒಂದು ಕಾರ್ ಇದೆ ಅಂತಂದಾಗ ಒಂದು ಕಾರನ್ನು ಎಕ್ಸಾಂಪಲ್ ಆಗಿ ತೊಗೊಳ್ತೀನಿ ನಾನು. ಇನ್ನೊಂದು ಪ್ರೋಟಾನ್ ಇದೆ, ಅದರ ಸುತ್ತಗಡೆ ನಮ್ಗೆ ಎಲೆಕ್ಟ್ರಾನ್ ರೊಟೇಟ್ ಆಗ್ತದೆ ನಮಗೆ. ಹೌದಾ? ನಮಗೆ ಒಂದು ಕಾರು ಅಪಿಯರ್ ಆಗ್ಬೇಕಂದ್ರೆ ಅಂದರೆ ನಮಗೊಂದು ಲೈಟ್ ಅದರ ಮೇಲೆ ಬಿದ್ದು ಅದೇನಾಗ್ತದೆ ನಮ್ಗೆ ರಿಫ್ಲೆಕ್ಟ್ ಆಗಿ ಅದನ್ನು ನಾವು ಐ ಮುಖಾಂತರ ಡಿಟೆಕ್ಟ್ ಮಾಡಿದಾಗ ನಮಗೆ ಏನಾಗ್ತದೆ ಒಂದು ರೇಡಿಯೇಷನ್ ಅಥವಾ ಒಂದು ಲೈಟ್ ಏನಾಗ್ತದೆ ಅದು ಅದರ ಮೇಲೆ ಬಿದ್ದು ಅಲ್ಲಿಂದ ಒಂದು ರಿಫ್ಲೆಕ್ಟ್ ಆಗಿ ನಮ್ಮ ಕಣ್ಣಿನ ಪರದೆ ಒಳಗಡೆ ಎಂಟ್ರಿ ಆದಾಗ ಏನಾಗ್ತದೆ ನಾವು ಈ ಒಂದು ಪಾರ್ಟಿಕಲ್ನ ಅಬ್ಸರ್ವ್ ಮಾಡ್ಬೋದು. ಹೌದಾ? ಯಾವಾಗ ಅಬ್ಸರ್ವ್ ಮಾಡ್ತೀವಿ ನಾವು ಅದರದ್ದು ಈ ಒಂದು ಅಬ್ಸರ್ವ್ ಮಾಡೋದ್ರಿಂದ ನಾವು ಏನೇನು ಫೈಂಡ್ ಔಟ್ ಮಾಡ್ಬೋದು? ಇಲ್ಲಿ ಈ ಕಾರಿನ ಒಂದು ಪೊಸಿಷನನ್ನು ಫೈಂಡ್ ಔಟ್ ಮಾಡ್ಬೋದಾ? ಅದರದ್ದು ಮೊಮೆಂಟಮನ್ನು ಫೈಂಡ್ ಔಟ್ ಮಾಡ್ಬೋದು. ಹೌದಾ? ಅದರ ವೆಲಾಸಿಟಿನೂ ಫೈಂಡ್ ಔಟ್ ಮಾಡ್ಬೋದು. ಯಾಕೆಂದರೆ ನಮಗಿಲ್ಲಿ ಈ ಕಾರ್ ಏನಾಗ್ತಾಯಿದೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ಗೆ ಒಳಗಾಗ್ತಾ ಇಲ್ಲ. ಯಾವುದರಿಂದ ಒಂದು ಸನ್ ರೇಡಿಯೇಷನ್ ಯಾವುದ್ರ ಹಿಟ್ ಮಾಡ್ತದಲ್ಲ ಈ ಕಾರ್ ಮೇಲೆ ಬಿದ್ದಾಗ ಆ ಒಂದು ಸಿಚುವೇಷನಿಂದ ಆ ಒಂದು ಕ್ರಿಯೆಯಿಂದ ಈ ಕಾರು ಯಾವುದೇ ಒಂದು ಡಿಸ್ಟರ್ಬೆನ್ಸ್ಗೆ ಒಳಗಾಗೋದಿಲ್ಲ. ಹೌದಾ? ಇದು ಮೈಕ್ರೋಸ್ಕೋಪಿಕ್ ಇರೋದರಿಂದ ಅದು ತನ್ನದೇ ಆದ ಸ್ಥಿತಿಯಲ್ಲಿ ಕಂಟಿನ್ಯೂ ಆಗ್ತದೆ. ಹಾಗಾಗಿ ನಾವು ಅದರದ್ದು ಪೊಸಿಷನ್ನು ಮೊಮೆಂಟಮನ್ನು ಅದರ ವೆಲಾಸಿಟಿನೂ ಸಹ ನಾವು ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ನಾವು
ನ್ಯೂಟನ್ಸ್ ಸೆಕೆಂಡ್ ಲಾವನ್ನು ಯೂಸ್ ಮಾಡಿಕೊಂಡು ಇದರ ಪೊಸಿಷನ್ ಮೊಮೆಂಟಮ್ ಎಲ್ಲವನ್ನು ಮೆಜರ್ ಮಾಡ್ಬೋದು. ಇನ್ನೊಂದಿದೆ, ಈಗ ಎರಡನೇ ಎಕ್ಸಾಂಪಲ್ ಎಲೆಕ್ಟ್ರಾನ್ ಏನಾಗ್ತಿದೆ, ನಮ್ಮದು ಪ್ರೋಟಾನ್ ಸುತ್ತಲೂ ರೊಟೇಟ್ ಆಗ್ತಾಯಿದೆ ಆ್ಯಸ್ ಪರ್ ಇಟ್ಸ್ ರೂಲ್. ನಾವು ಇದ್ರದ್ದೊಂದು ಪೊಸಿಷನನ್ನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು, ನಾವು ಒಂದು ಸಮ್ ಎಕ್ಸ್ಟ್ರಾ ರೇಡಿಯೇಷನನ್ನು ಯೂಸ್ ಮಾಡಬೇಕಾಗ್ತದೆ. ನಾವಿಲ್ಲಿ ಎಕ್ಸ್ಟ್ರಾ ರೇಡಿಯೇಷನಿಂದ ಮಾಡಬೇಕಾಗ್ತದೆ. ಆ ರೇಡಿಯೇಷನ್ ಏನಾಗಿರ್ಬೇಕು ಅಂತಂದರೆ ನಮಗಿಲ್ಲಿ ಶಾರ್ಟ್ ವೇವ್ ಲೆಂತ್ ಇರ್ತಕ್ಕಂಥ ರೇಡಿಯೇಷನನ್ನು ಯೂಸ್ ಮಾಡಬೇಕು. ಕಂಪೇರ್ ಟು ಯಾವುದಕ್ಕಿಂತ ಶಾರ್ಟ್ ಆಗಿರ್ಬೇಕಿದು, ಸೈಜ್ ಆಫ್ ದಿ ಎಲೆಕ್ಟ್ರಾನ್. ಶಾರ್ಟ್ ವೇವ್ ಲೆಂತ್ ಯಾವುದಕ್ಕಿಂತ ಕಡಿಮೆ ಇರಬೇಕು ಅಂದರೆ ಈ ಎಲೆಕ್ಟ್ರಾನ್ನ ಸೈಜ್ ಏನಿರ್ತದಲ್ಲ ಆ ಸೈಜ್ಗಿಂತ ಕಡಿಮೆ ಇರ್ತಕ್ಕಂಥ ಶಾರ್ಟ್ ಇರ್ತಕ್ಕಂಥ ವೇವ್ ಲೆಂತನ್ನು ನಾವು ಯೂಸ್ ಮಾಡ್ಬೋದು. ಬಟ್ ದಿಸ್ ವೇವ್ ಲೆಂತ್ ಈಸ್ ಮೋರ್ ಇನಫ್ ಟು ಡಿಸ್ಟರ್ಬ್ ದ ಎಲೆಕ್ಟ್ರಾನ್ಸ್ ಪೊಸಿಷನ್. ಏನು ನಾವು ಒಂದು ವೇವ್ ಲೆಂತನ್ನು ಯೂಸ್ ಮಾಡ್ತೀವಲ್ಲ, ಒಂದು ರೇಡಿಯೇಷನ್ನ ಯೂಸ್ ಮಾಡ್ತೀವಿ, ಆ ರೇಡಿಯೇಷನ್ ಏನು ಮಾಡ್ತದೆ, ಅದರ ಪೊಸಿಷನನ್ನು ಡಿಸ್ಟರ್ಬ್ ಮಾಡ್ತದೆ. ಇಲ್ಲಿ ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ನೋಡಿದಾಗ ಒಂದು ರೇಡಿಯೇಷನ್ನು ಆ ಕಾರಿಗೆ ಮಾಡಿದಾಗ ಆ ಒಂದು ಕ್ರಿಯೆಯಿಂದ ಇಲ್ಲಿ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಆಗ್ತಾ ಇರಲಿಲ್ಲ. ಹಂಗಾಗಿ ನಾವು ಅದ್ರದ್ದು ಎಕ್ಸಾಕ್ಟ್ ಪೊಸಿಷನ್, ಮೊಮೆಂಟಮು, ವೆಲಾಸಿಟಿ ಎಲ್ಲನೂ ಫೈಂಡ್ ಔಟ್ ಮಾಡಿದ್ವಿ. ಬಟ್ ನಮ್ಗೆ ಇಲ್ಲೇನಾಗ್ತದೆ, ಎಲೆಕ್ಟ್ರಾನನ್ನು ಅಬ್ಸರ್ವ್ ಮಾಡಬೇಕು ಅಂದ್ರೆ ಅದು ಪೊಸಿಷನ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ವಿ ಶುಡ್ ಅಪ್ಲೈ ಸಮ್ ರೇಡಿಯೇಷನ್. ಒಂದು ರೇಡಿಯೇಷನನ್ನು ನಾವು ಪ್ರೊವೈಡ್ ಮಾಡಬೇಕಾಗ್ತದೆ. ಜಸ್ಟ್ ಲೈಕ್ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಒಳಗೆ ಏನು ಮಾಡ್ತೀವಿ ನಾವು, ಎಲೆಕ್ಟ್ರಾನನ್ನು ಆ ಒಂದು ಅಬ್ಜೆಕ್ಟ್ ಮೇಲೆ ಮಾಡೋದ್ರಿಂದ ಅದು ಯಾವ ರೀತಿ ರಿಫ್ಲೆಕ್ಟ್ ಆಗ್ತದೆ ಅನ್ನೋದ್ರ ಮೇಲೆ ಅದೊಂದು ಇಮೇಜನ್ನು ಅಬ್ಸರ್ವ್ ಮಾಡ್ತೀವಿ. ಹೌದಾ? ಅದೇ ಥರ ಅಂದರೆ ಏನು ನಾವು ಒಂದು ಎಲೆಕ್ಟ್ರಾನನ್ನು ಯೂಸ್ ಮಾಡ್ತಾಯಿದ್ದೀವಿ, ಇಟ್ ಹ್ಯಾಸ್ ಸಮ್ ವೇವ್ ಲೆಂತ್. ಅದೇ ಥರ ಈ ಒಂದು ಎಲೆಕ್ಟ್ರಾನ್ ಪೊಸಿಷನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಒಂದು ರೇಡಿಯೇಷನ್ ಯೂಸ್ ಮಾಡ್ತೀವಿ. ಆ ರೇಡಿಯೇಷನ್ ಪೊಸಿಷನನ್ನು ಫೈಂಡ್ ಔಟ್ ಮಾಡ್ಬೋದು ಯಾವಾಗ ಅಂದರೆ ದಟ್ಸ್ ವೇವ್ ಲೆಂತ್ ಶಾರ್ಟರ್ ದೆನ್ ಸೈಜ್ ಆಫ್ ದಿ ಆಟಮ್. ಏನೊಂದು ವೇವ್ ಲೆಂತ್ ನಾವು ಯೂಸ್ ಮಾಡ್ತಾ ಇದ್ದಿಲ್ಲ, ಆ ವೇವ್ ಲೆಂತ್ ನಮ್ಗೆ ಆ ಎಲೆಕ್ಟ್ರಾನಿನ ಸೈಜ್ಗಿಂತ ನಮಗೆ ಕಡಿಮೆ ಇರಬೇಕು. ಬಟ್ ದಟ್ ವೇವ್ ಲೆಂತ್ ಈಸ್ ಮೋರ್ ಇನಫ್ ಟು ಡಿಸ್ಟರ್ಬ್ ದ ಪೊಸಿಷನ್ ಆಫ್ ದ ಎಲೆಕ್ಟ್ರಾನ್. ಇಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಏನು, ಆ ಒಂದು ವೇವ್ ಲೆಂತ್ ಸಾಕು ನಮ್ಗೆ ಆ ಒಂದು ಎಲೆಕ್ಟ್ರಾನಿನ ಪೊಸಿಷನನ್ನು ಡಿಸ್ಟರ್ಬ್ ಮಾಡೋದಕ್ಕೆ. ಹೌದಾ? ಈ ಎಲ್ಲ ಒಂದು ಅಬ್ಸರ್ವೇಷನ್ನಿಂದ ಐಸನ್ಬರ್ಗ್ ಒಂದು ಕನ್ಕ್ಲೂಷನ್ ಬರ್ತಾನೆ ಅಂದರೆ ವಿ ಕೆನಾಟ್ ಫೈಂಡ್ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ ಎಟ್ ಎ ಟೈಮ್. ಯಾಕಂತಂದರೆ ಅದಕ್ಕೂ ಸಹ ಸಮ ರೀಸನನ್ನು ಕೊಡ್ತಾನೆ. ಆ ರೀಸನ್ಗಳು ಏನಾಗಿರ್ತಾವೆ ಅಂದರೆ, ನಾವು ಒಂದು ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ನ ಪೊಸಿಷನನ್ನು ಡಿಸ್ಟರ್ಬ್ ಮಾಡದೆ ಅದರ ಮೊಮೆಂಟಮ್ನ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹೌದಾ? ವಿತೌಟ್ ಡಿಸ್ಟರ್ಬಿಂಗ್ it is not possible to measure these two observables simultaneously. We cannot measure the position of the particle without disturbing. ಆ ಒಂದು ಪೊಸಿಷನ್ ಆಫ್ ದ ಪಾರ್ಟಿಕಲನ್ನು ಪೊಸಿಷನನ್ನು ನಾವು ಮೆಜರ್ ಮಾಡೋಕ್ಕಾಗಲ್ಲ ವಿತೌಟ್ ಡಿಸ್ಟರ್ಬಿಂಗ್. ಯಾಕಂದರೆ ಎಲೆಕ್ಟ್ರಾನ್ ಆಗ್ತದೆ ಕೇವಲ ನಾವೇನೋ ಒಂದು ವಸ್ತುಗಳನ್ನು ನೋಡ್ಬೇಕಾದ್ರೆ ನಮ್ಗೆ ಏನಾಗಬೇಕು, ಒಂದು ರೇಡಿಯೇಷನ್ ಆ ವಸ್ತುಗಳ ಮೇಲೆ ಬಿದ್ದು ಅದು ರಿಫ್ಲೆಕ್ಟ್ ಆಗಿ ನಮ್ಮ ಕಣ್ಣಿನ ಪರದೆ ಒಳಗೆ ಹೋದಾಗ ಮಾತ್ರ ನಮ್ಗೆ ಅದೊಂದು ಪೊಸಿಷನ್ ಫೀಲ್ ಆಗ್ತದೆ. ಅಂದರೆ ಆ ಪಾರ್ಟಿಕಲ್ ಸೈಜು ಅದ್ರ ಕಲರ್ ಎಲ್ಲ ಫೀಲ್ ಆಗ್ತದೆ. ಅದೇ ಥರ ಕೇವಲ ಒಂದು ಸನ್ಲೈಟ್ ಆ ಎಲೆಕ್ಟ್ರಾನ್ ಅಂತ ಮೇಲೆ ಬಿದ್ದಾಗ, ಒಂದು ಲೈಟ್ ಅದರ ಮೇಲೆ ಬಿದ್ದಾಗ ಅದರಿಂದ ಸಹ ಇದ್ರ ಪೊಸಿಷನ್ ಡಿಸ್ಟರ್ಬ್ ಆಗ್ತಾ ಇರ್ತದೆ ನಮಗೆ ಎಲೆಕ್ಟ್ರಾನ್. ಹಂಗಾಗಿ ನಾವು ಅದರದ್ದು ಪೊಸಿಷನನ್ನು ಇದನ್ನು ಯಾವುದೇ ಒಂದು ಡಿಸ್ಟರ್ಬ್ ಮಾಡಲಾರ್ದ ಪೊಸಿಷನನ್ನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಹಂಗಾಗಿ ಈ ಒಂದು ಎಕ್ಸ್ಪರಿಮೆಂಟನ್ನು ಅಥವಾ ಒಂದು ಎಕ್ಯುರೇಸಿಯನ್ನು ಫೈಂಡ್ ಔಟ್ ಮಾಡೋದಕ್ಕಾಗಿ ರಿಪೀಟ್ ಮಾಡೋಕ್ಕಾಗಲ್ಲ. ಹೌದಾ? ಎಕ್ಸ್ಪರಿಮೆಂಟನ್ನು ರಿಪೀಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಎಲೆಕ್ಟ್ರಾನ್ ಏನಾಗ್ತದೆ, ಕಂಟಿನ್ಯೂಸ್ ಮೊಮೆಂಟಮ್ ಒಳಗಿರ್ತದೆ ಅಥವಾ ಕಂಟಿನ್ಯೂಸ್ ಡಿಸ್ಟರ್ಬ್ ಒಳಗಿರ್ತದೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮೂಮೆಂಟ್ ಆಗ್ತಾನೆ ಇರ್ತದೆ ಬಿಕಾಸ್ ಆಫ್ ರೇಡಿಯೇಷನ್. ಈ ಒಂದು ಸಿಚುವೇಶನ್ ಇರುವಾಗ ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ನ ರಿಪೀಟ್ ಅಂತ ಮಾಡೋಕ್ಕಾಗಲ್ಲ. ರಿಪೀಟ್ ಅಂತ ಎದಕ್ಕೆ ಅಂತಂದಾಗ, ನಾವು ಲ್ಯಾಬ್ ಒಳಗೆ ನೋಡಿರ್ತೀರಿ ನೀವೆಲ್ಲ, ಯಾವುದೇ ಒಂದು ರೀಡಿಂಗ್ ತೊಗೋಬೇಕಾದ್ರೆ 2 ಟೈಮ್ಸ್ ತೊಗೊತೀವಿ, x1 ಆ್ಯಂಡ್ x2. ಫೈನಲಿ x1 x2 / 2 ಅದರ ಮೀನ್ ತೆಗಿತೀವಿ. ಇದರ ಉದ್ದೇಶ ಏನು, ಒಂದು ಎಕ್ಯುರೇಸಿಯಾಗಿ ಬರಲಿ ಅನ್ನೋದಕ್ಕೆ. ಅಂದರೆ ಒಂದು ಸಲ ಮಾಡಿದಾಗ ಸಮ್ ಡಿಸ್ಟರ್ಬೆನ್ಸ್ ಇರ್ಬೋದು, ಎರಡನೇ ಸಲ ಮಾಡಿದಾಗ ಅದು ಒಂದು ಒಳ್ಳೆಯ ರಿಸಲ್ಟ್ ಬರ್ತದೆ ಅನ್ನೋ ಕಾರಣಕ್ಕೆ ಏನಾಗ್ತೀವಿ, ನಾವು ಅದನ್ನು ರಿಪೀಟ್ ಮಾಡ್ತೀವಿ. ಬಟ್ ಇಲ್ಲಿ ಏನಾಗ್ತದೆ, ನಮ್ಗೆ ಆ ಎಕ್ಸ್ಪೆರಿಮೆಂಟ್ನ ರಿಪೀಟ್ ಮಾಡೋಕ್ಕಾಗಲ್ಲ. ಆ ಪೊಸಿಷನ್ ಆಫ್ ದಿ ಪಾರ್ಟಿಕಲ್ನ ಅದರ ಡಿಸ್ಟರ್ಬ್ ಮಾಡಲಾರ್ದೇ ನಾವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಹಂಗಾಗಿ ಏನು ಕನ್ಕ್ಲೂಷನ್ ಬರ್ತೇನೆ ಅಂದರೆ, ವಿ ಕೆನಾಟ್ ಫೈಂಡ್ ದ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ ಎಟ್
ನೆಕ್ಸ್ಟ್ ಬರೋದು ನಿಮಗೆ ಡಿ ಬ್ರೋಗ್ ರಿಲೇಷನ್ ಇದ್ರ ಬಗ್ಗೆ ಏನು ಹೇಳ್ತದೆ? ಹಾಗಾದರೆ ಒಂದು ಪಾರ್ಟಿಕಲ್ ಪೊಸಿಷನ್ನ ಫೈಂಡ್ ಔಟ್ ಮಾಡೋದ್ರ ಬಗ್ಗೆ ಏನು ಹೇಳ್ತದೆ? ಸಪೋಸ್ ಮೊಮೆಂಟಮ್ ಆಫ್ ದಿಸ್ ಪಾರ್ಟಿಕಲ್ ವಿಲ್ ಬಿ ಹೈ. ಮೊಮೆಂಟಮ್ ಆಫ್ ದಿಸ್ ಪಾರ್ಟಿಕಲ್ ವಿಲ್ ಬಿ ಹೈ. ಇದರ ಒಂದು ಹೈ ಮೊಮೆಂಟಮ್ ಇತ್ತು ಅಂದರೆ ಅವಾಗ ಏನಾಗ್ತದೆ, ಅಲ್ಲಿ ಆ ಪಾರ್ಟಿಕಲ್ಲು ಲೊಕಲೈಸ್ಡ್ ಆಗಿರ್ತದೆ. ಲೊಕಲೈಸ್ಡ್ ಅಂದರೆ ಏನಿದೆ? ಡೆಲ್ಟಾ ಎಕ್ಸ್ ಈಕ್ವಲ್ ಟು 0. ಅವಾಗ ದೇರ್ ವಿಲ್ ಬಿ ದಿ ಟೋಟಲ್ ಅನ್ಸರ್ಟನಿಟಿ ಅಬೌಟ್ ದ ಮೊಮೆಂಟಮ್. ಅನ್ಸರ್ಟನಿಟಿ ಅಬೌಟ್ ದ ಮೊಮೆಂಟಮ್. ಯಾವಾಗ ನಮಗೆ ಒಂದು ಪಾರ್ಟಿಕಲ್ ಲೊಕಲೈಸ್ಡ್ ಅಂತಂದಾಗ ಅದ್ರದ್ದು ಡೆಲ್ಟಾ ಎಕ್ಸ್ಪೊಸಿಷನ್ 0. ಇದನ್ನು ನಾವು ಎಕ್ಯುರೇಟಾಗಿ ಫೈಂಡ್ ಔಟ್ ಮಾಡಿದಾಗ, ಲೊಕಲೈಸ್ಡ್ ಅಂತಂದಾಗ ಅದ್ರದ್ದೊಂದು ಎಕ್ಯುರೇಸಿನ ನಾವು ಫೈಂಡ್ ಔಟ್ ಮಾಡ್ಬೋದು. ಆ ಸಮಯದಲ್ಲಿ ನಮಗೆ ಅದ್ರ ಮೊಮೆಂಟಮ್ ಏನಾಗಿರ್ತದೆ ರೀ? ದಟ್ ಈಸ್ ಕಂಪ್ಲೀಟ್ಲಿ ಅನ್ಸರ್ಟನಿಟಿ. ಅದೆಲ್ಲಿರ್ತದೆ ಅಂದರೆ ಡೆಲ್ಟಾ ಫಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಇನ್ಫಿನಿಟಿ. ಟೋಟಲಿ ಅನ್ಸರ್ಟನಿಟಿ ಇರ್ತದೆ ಅದರದ್ದು. ಇದರ ಒಂದು ಮೊಮೆಂಟಮ್ ಬಗ್ಗೆ ನಾವು ಏನೂ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ ಮತ್ತು ಅದನ್ನು ಫೈಂಡ್ ಔಟ್ ಮಾಡೋಕ್ಕಾಗೋದಿಲ್ಲ. ಹಂಗಂದ್ರೆ ಐಸನ್ಬರ್ಗ್ ಪ್ರಿನ್ಸಿಪಲ್ನ ಯಾವ್ಯಾವುದು ಟರ್ಮಿನಾಲಜಿಯಲ್ಲಿ ಯೂಸ್ ಮಾಡ್ಬೋದು? ಟರ್ಮಿನಾಲಜಿ ಮೀನ್ಸ್ ದ ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಕ್ಯಾನ್ ಬಿ ಜನರಲೈಸ್ಡ್ ಟು ಎನಿ ಪೇರ್ ಆಫ್ ಕಾಂಪ್ಲಿಮೆಂಟರಿ ಆರ್ ಕೆನೋನಿಕಲ್ ಕಾಂಜುಗೇಟ್. ಎನಿ ಕಾಂಪ್ಲಿಮೆಂಟರಿ ಆ್ಯಂಡ್ ಕೆನೋನಿಕಲ್ ಕಾಂಜುಗೇಟ್ ಡೈನಮಿಕಲ್ ವೇರಿಯೇಬಲ್ ಯಾವ್ಯಾವು ಅಂತಂದರೆ, ಒಂದು ಎಕ್ಸಾಂಪಲ್ನ ಕೊಡಿ. ಡೈನಮಿಕಲ್ ವೇರಿಯೇಬಲ್ ಯಾವ ಅಂದರೆ, ಈ ಸಪೋಸ್ ಎನರ್ಜಿ ಆ್ಯಂಡ್ ಟೈಮ್, that is also the x bar by 2. Any two conjugates, energy and time, any other examples you take. ಹೌದಾ? ಯಾವುದಾದರೂ ಕಾಂಜುಗೇಟ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಕ್ಯಾನ್ ಬಿ ಜನರಲೈಸ್ಡ್ ಟು ಎನಿ ಪೇರ್ ಆಫ್ ಕಾಂಪ್ಲಿಮೆಂಟರಿ ಆರ್ ಕೆನೋನಿಕಲಿ ಕಾಂಜುಗೇಟ್ ಡೈನಾಮಿಕಲ್ ವೇರಿಯೇಬಲ್. ಈ ಎಲ್ಲ ವಿಷಯಗಳು ಸಹ ನಾವು ಅನ್ಸರ್ಟನಿಟಿ ಪ್ರಿನ್ಸಿಪಲ್ನ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.